ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯನ್ಸ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ಸ್ವಲ್ಪ ಜನಕ್ಕೆ ಇದು ಡಿಫ್ರೆಂಟಾಗಿ ಕಾಣ್ತಿರ್ಬೋದು. ಯಾಕಂದರೆ ಮುತ್ತಪ್ಪ ದೇವರು ಅಷ್ಟು ಚೆನ್ನಾಗಿ ಕ್ಯೂಟಾಗಿದ್ದರು. ಅಲ್ಲೋದಾಗ ನನಗೂ ಡಿಫ್ರೆಂಟಾಗಿ ಅನಿಸ್ತು. ನಾನು ಫಸ್ಟ್ ಅಂದ್ಕೊಂಡೆ ದೇವರು ತುಂಬಾ ಸ್ಟ್ರಿಕ್ಟ್ ಇರ್ಬೋದು, ಜೋರಾಗಿ ಇದು ಮಾಡೋದು ಅಂತ. ಬಟ್ ಅವ್ರು ಎಷ್ಟು ಕ್ಯೂಟ್ ಅಂದರೆ ಸಣ್ಣ ಪಾಪು ಥರ ನಗಾಡ್ತಾನೇ ಇದ್ದಾರೆ ನನಗೆ. ಆಮೇಲೆ ಲಾಸ್ಟಿಗೆ ಗೊತ್ತಾಗಿದೆ ಅವ್ರು ನಗಾಡ್ತಿದ್ದಾರೆ ಅಂತ. ಫಸ್ಟ್ ಎದ್ಕೊಂಡು ಹಿಂದೆ ಹೋಗ್ತಿದ್ದೆ. ಅವ್ರು ಹತ್ರ ಬರ್ತಿರ್ಬೇಕಾರೆಲ್ಲ ಕೈಯಲ್ಲಿ ಕತ್ತಿ ಮತ್ತು ತ್ರಿಶೂಲ ಏನು ಹೇಳ್ತಾರೆ, ಬಿಲ್ಲು ಬಾಣ ಅದೆಲ್ಲ ಇಟ್ಕೊಂಡಿರ್ತಾರಲ್ವ. ನಂಗೆ ಹೆದರಿಕೆ ಅವ್ರ ಹತ್ರ ಬರಬೇಕಾರೆಲ್ಲ. ಬಟ್ ಅಷ್ಟು ಇನ್ನೋಸೆಂಟು ದೇವ್ರತೆ ನಗಾಡ್ತಾ ಇದ್ದಾರೆ. ಹಂಗೆ ಫುಲ್ ಖುಷಿಯಾಯಿತು. ಮತ್ತು ದೇವ್ರ ಹತ್ರ ನಮ್ದೇನು ಬೇಡಿಕೆ ಇದೆ ಅದು ಬೇಡ್ಕೊಳಕ್ಕೆ ದೇವ್ರ ಸುತ್ತ ನಿಂತ್ಕೊಂಡಾಗ ಅವರೇ ಕೈ ಎಳ್ದು ನಮ್ಮದೇನು ಕೋರಿಕೆ ಇದೆ ಅದನ್ನ ಕೇಳಿಸ್ಕೊಂಡು ಆಗುತ್ತಾ ಇಲ್ವಾ ಅಂತೆಲ್ಲ ಹೇಳ್ತಾಯಿದ್ರು. ಅದರಲ್ಲಿ ಸ್ವಲ್ಪ ಲಾಸ್ಟು ಸುಜಾಮಂದು ಅಮ್ಮಂದು ಮಾತ್ರ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ನೀವು ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಚೆನ್ನಾಗಿತ್ತು, ದೇವ್ರಿನ ಪೂಜೆ ಚೆನ್ನಾಗಿತ್ತು. ಫುಡ್ಡು ಅಮೇಝಿಂಗ್. ನನಗಂತೂ ಫುಡ್ ಅಂತೂ ತುಂಬಾ ಇಷ್ಟ ಆಯಿತು. ಬಟ್ ಅಲ್ಲಿ ತಿನ್ನೋಕ್ಕಾಗಿಲ್ಲ. ಎಲ್ಲ ನೋಡಿ ಸ್ಮೆಲ್ಲಿಗೆ ಅನಿಸುತ್ತೆ, ತಿನ್ನೋಕ್ಕಾಗಿಲ್ಲ. ಬಟ್ ಫುಡ್ ಟೇಸ್ಟ್ ವೈಸ್ 100ಗೆ 100 ಕೊಡ್ಬೋದು, ಅಷ್ಟು ಚೆನ್ನಾಗಿತ್ತು ಟೇಸ್ಟ್. ಮತ್ತು ಇವಾಗ ಏನಂದರೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ವ್ಲಾಗ್ ಏನಂದರೆ ನಾನು ಇವತ್ತು ಕ್ಲಾಸಿಗೆ ಹೋಗ್ತಾಯಿದ್ದೀನಿ, ಹಾಗಾಗಿ ರೆಡಿಯಾಗಿದ್ದೀನಿ. ಪ್ರಮೋದ್ ಅವರಿನ್ನೂ ರೆಡಿ ಆಗ್ತಾಯಿದ್ದಾರೆ. ಏನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕ್ಲಾಸಿಗೆ ಹೊರಡೋದೆ. ಹೋಗಿ ಇನ್ನು ಡೈಲಿ ರೂಟೀನ್ ಏನಿದೆ ಅದೇ ಮಾಡಬೇಕು. ಈಗ ಫಸ್ಟ್ ಕೆಳಗೆ ಹೋಗೋಣ. ಶ್ರೇಯಾಂಶಿನೂ ಎದ್ದಿಲ್ಲ, ಮೇ ಬಿ ಇವಾಗ ಎದ್ದಿರ್ಬೋದು. ನಾನು ಮೇಲೆ ಬಂದಿದ್ದೇನಲ್ಲ, ಹೊರಡೋಣ ಬನ್ನಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಮ್ಮ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದಾರೆ. ಮತ್ತು ದಾಲ್ ಇದೆ ನೆನ್ನೆ ಮಾಡಿದ್ದು. ಇದಿಷ್ಟು ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿರೋದ್ರಿಂದ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ಗೈಸ್. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಹೊರಟ್ವಿ ಬಸ್ ಸ್ಟಾಪಿಗೆ. ಆಚೆನಿಗೆ ನಾಷ್ಟಾನು ತಗೊಂಡು ಹೋಗ್ತಾ ಇದ್ದೀವಿ. ಶ್ರೇಯಾಂಶ್ ಅಂದರೆ ನಾವು ಬರ್ಬೇಕಾದ್ರೆ ಜೋರು ಅಳ್ತಿದ್ನ, ಆಮೇಲೆ ನೋಡಿದ್ರೆ ತುಂಬ ಜೋರು ಅಳ್ತಿದ್ದ. ನಾವು ಮೇಲೆ ಹತ್ಕೊಂಡು ಬರಬೇಕಾದ್ರೆ ಅದಕ್ಕೆ ಕಾಲ್ ಮಾಡಿ ಕೇಳಿದ್ರೆ ಮೊಬೈಲಿಗೋಸ್ಕರ ಅಳ್ತಿದ್ದಾನೆ, ನಾವು ಬರೋದಕ್ಕಲ್ಲ. ಅದಕ್ಕೆ ಅಮ್ಮಂಗೆ ಹೇಳಿದ್ದೀವಿ ಮೊಬೈಲ್ನ ಎತ್ತಿ ಮೇಲೆ ಹಿಡಿಯಮ್ಮ ಅಂತ. ಅವನಿಗೆ ಇವಾಗ ಅಮ್ಮ ಅಚ್ಚ ಇದ್ಬಿಟ್ರೆ ಅವ್ರು ಏನೂ ಹೇಳಲ್ಲ ಅಂತ ಅವ್ರು ಮೊಬೈಲ್ ತೊಗೊಂಡು ಆಟಾಡೋ ಪ್ಲ್ಯಾನ್ ಅವನಿಗೆ. ನಾನು ನಿನ್ನೆ ಇದ್ದಾಗ ಮೊಬೈಲ್ ಮುಟ್ಟಿಲ್ಲ, ಬೆಳಗ್ಗೆ ತೆಗೆದು ಇಟ್ಕೊಂಡಿದ್ದ. ಆಮೇಲೆ ನನಗೆ ಗೊತ್ತಾಯ್ತು ಇನ್ನೇನೋ ಕಿತ್ತಾಪತಿ ಮಾಡ್ತಾಯಿದ್ದಾನೆ ಅಂತ. ಆಮೇಲೆ ಮೆಲ್ಲ ಹೋಗಿ ನೋಡಿದ್ರೆ ಕದ್ದಿಟ್ಕೊತಿದ್ದಾನೆ ಮೊಬೈಲ್ನ. ಆಮೇಲೆ ತೆಗ್ದು ಅಮ್ಮನ ಮೊಬೈಲ್ನ ಮ್ಯೂಟ್ ಮಾಡಿ ತೆಗೆದಿಟ್ಟೇನೆ. ನಿನ್ನೆ ಏನೂ ಮೊಬೈಲ್ ಮುಟ್ಟಿಲ್ಲ. ಇವತ್ತು ನಾವು ಬಂದುಬಿಟ್ವಲ್ಲ, ಸಿಕ್ಕಿದೆ ಚಾನ್ಸ್. ಅಮ್ಮನ ಮೊಬೈಲ್ ತೊಗೊಂಡು ಆಟಾಡೋಕೆ ನೋಡ್ತಾ ಇರೋದು. ಬರೀ ಹಾಡಾಕೊಳ್ಳೋದು. ಈ ಸಣ್ಣ ಮಕ್ಕಳು ಹಾಡು ಹೇಳ್ತಾರಲ್ಲ, ಅದು ದೂರದಲ್ಲಿ ಇಟ್ಟರೆ ನೋಡಿದೆ ಪರವಾಗಿಲ್ಲ, ಕೈಯಲ್ಲಿ ಇಟ್ಕೊಂಡ್ರೆ ನನಗೆ ಅದೇ ಸಿಟ್ಟು ಬರೋದು. ಅವನು ಮೊಬೈಲ್ ಜಾಸ್ತಿ ಯೂಸ್ ಮಾಡೋದು ನಂಗೆ ಇಷ್ಟನೇ ಆಗೋದಿಲ್ಲ. ಎಷ್ಟು ಅವಾಯ್ಡ್ ಮಾಡೋಕ್ಕೆ ನೋಡ್ತೀವಿ ಅಷ್ಟೊಂದು ಜಾಸ್ತಿನೇ ಮಾಡ್ತಾನೆ ಮೊಬೈಲ್ ಯೂಸ್ ಮಾಡೋದು. ಅದಕ್ಕೆ ಏನಾದರೂ ಐಡಿಯಾ ಹುಡುಕ್ತಾ ಇದ್ವಿ ನಾನು ಪ್ರಮೋದವರು. ಅವ್ನ ಮೊಬೈಲ್ ಮುಟ್ಬಾರ್ದು, ಅದ್ರ ಬದಲು ಬೇರೆ ಏನಾದರೂ ಆಟ ಸಾಮಾನು ಕೊಡ್ಸೋಣ ಅಂತ. ಯಾವ ಥರ ಆಟ ಸಾಮಾನು ಅವನಿಗೆ ಅಟ್ರಾಕ್ಟ್ ಆಗುತ್ತೆ ಅಂತ ನನಗಂತೂ ನಿಜವಾಗ್ಲೂ ಇದುವರೆಗೂ ಗೊತ್ತಾಗಿಲ್ಲ. ಇವಾಗಷ್ಟೇ ಮಡಿಕೇರಿ ರೀಚ್ ಆದ್ವಿ. ಪ್ರಮೋದ್ ಅವ್ರು ನನಗೆ ನಿಲ್ಲಕ್ಕೆ ಬಿಡ್ತಾಯಿಲ್ಲ, ನಡಿ ಅಂತ. ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ, ಯಾವಾಗಲೂ ಇದೇ ಆಯ್ತು ಇವ್ರಿಗೆ. ಯಾಕೆ ಮಾರಾಯ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ? ಇವ್ರಿಗೆ ಮಾಡು ಅಂದರೆ ಮಾಡೋದಿಲ್ಲ ಗೈಸ್. ನಾನು ಮಾಡ್ಬೇಕಾದ್ರೆ ನಡಿ ಟೈಮ್ ಆಯಿತು, ಗಾಡಿ ಬರ್ತಿದೆ, ಅದು ಇದು ಅಂತ ಹೇಳ್ತಾರೆ. ಇವಾಗ ಜಸ್ಟ್ ವಿರಾಜಪೇಟೆ ರೀಚ್ ಆದೆ ನಾನು. ಫೈನಲಿ ಇನ್ಸ್ಟಿಟ್ಯೂಟ್ ರೀಚ್ ಆದೆ. ಇವಾಗ ಒಳಗೆ ಹೋಗೋಣ. ವರ್ಕ್ ತುಂಬಾ ಬಾಕಿದೆ, ಎಲ್ಲ ಮಾಡಬೇಕು ಇವಾಗ ಹೋಗಿ. ಲಿಫ್ಟಲ್ಲಿ ಬಂದೆ ಇವತ್ತು ಸಹ. ನಮ್ಮ ಲಿಫ್ಟ್ ಏನೋ ತುಂಬ ದಿವಸದಿಂದ ಆನಲ್ಲೇ ಇದೆ. ಇವಾಗ ಲಂಚಿಗೆ ಬಂದಿದ್ದೀನಿ. ಲಂಚಿಗೆ ಮಾರ್ನಿಂಗಿಂದ ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ಸಾಂಬಾರು ತೊಗೊಂಡು ಬಂದಿದ್ದೆ. ಇನ್ನು ತಿಂದು ಕ್ಲಾಸ್ ಅಟೆಂಡ್ ಆಗಬೇಕು. ಆ್ಯಕ್ಚುಲಿ ಇವತ್ತು ಜೂನಿಯರ್ಸ್ ಅವ್ರಿಗೆ ಕ್ಲಾಸ್ ಇಲ್ಲ ಅಂದ್ಕೊತೀನಿ. ನಂದು ಏನು ಇಂಟರ್ನ್ಶಿಪ್ ವರ್ಕ್ ಇದೆ ಅದು ಮಾಡ್ತೀನಿ. ಗೈಸ್ ಊಟ ಮಾಡೋಣ ಅಂತ ಕೂತ್ಕೊಂಡೆ. ಒಂದು ಇಡ್ಲಿ ತಿನ್ನಬೇಕಾದ್ರೆ 2 ಇಡ್ಲಿ ಬಿದ್ದೋಯ್ತು. ಅದಕ್ಕೆ ಆಂಟಿ ಊಟ ತಗೊಂಡು ಬಂದಿದ್ದೆ, ನನ್ನರಲ್ಲೇ ಶೇರ್ ಮಾಡ್ಕೊಳ್ಳೋಣ ಅಂತ ಅಲ್ಲ, ಇವತ್ತಂತಲ್ಲ ಯಾವಾಗಲೂ ಶೇರ್ ಮಾಡ್ತಾರೆ.
ಇವತ್ತು ಬಿದ್ದೋಯ್ತಲ್ಲ, ವಾಪಸ್ ಹೋಗ್ತಾ ಇದೆ ಬಾಕ್ಸ್ ಎಲ್ಲ ತೊಳ್ಕೊಳ್ಳೋದಕ್ಕೆ. ಬಾ ನಂದು ಊಟ ಮಾಡು ನಾನು ತಂದಿದ್ದೀನಿ ಬಿಸಿ ಬಿಸಿ ಅನ್ನ ಅಂತೇಳಿ ಕರ್ಕೊಂಡು ಬಂದರು. ಆಂಟಿ ಮನೇಲಿ ಏನೇನು ಸ್ಪೆಷಲ್ ಆಂಟಿ? ರಸ ಮತ್ತು ಚಿಕನ್ ಕಬಾಬ್. ಹಾಂ, ಇವಾಗಷ್ಟೇ ಕ್ಲಾಸ್ ಮುಗೀತು, ಮನೆಗೆ ಹೋಗೋ ಟೈಮ್ ಕೂಡ ಬಂತು. ಇವತ್ತು ನಮ್ಮ ಜೂನಿಯರ್ಸ್ ಅವ್ರಿಗೆ ಕ್ಲಾಸ್ ತಗೊಂಡಿಲ್ಲ, ಹಾಗಾಗಿ ನಂದೇನಿದೆ ಇಂಟರ್ನ್ಶಿಪ್ಪಿಂದ ಅದನ್ನ ವರ್ಕ್ ಮಾಡಿ ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀನಿ. ಇವಾಗ ಸ್ಟ್ಯಾಂಡಿಗೆ ಹೋಗಿ ಬಸ್ಸಿದೆ ನೋಡಬೇಕು, ಬಸ್ಸಿದೆ, ಬಸ್ಸಲ್ಲಿ ಹೋಗಬೇಕು. ಇವತ್ತು ಮಾಡಿ ನನಗೆ ಫುಲ್ ತಲೆ ಕೆಟ್ಟೋಗಿದೆ ಗೈಸ್. ಆದರೆ ನಾನು ಏನು ಅಂದ್ಕೊಂಡು ಬಂದಿದ್ದೆ ಮನೆಯಿಂದ, ಇದು ಇವತ್ತು ಮಾಡಿ ಮುಗಿಸ್ಬೇಕು ಅಂತ ಅದು ಮಾಡಿದ್ದೀನಿ, ಅದೊಂದು ಖುಷಿ ಇದೆ. ಇವಾಗ ಹೊರಡೋಣ, ಆಲ್ರೆಡಿ ಟೈಮ್ ಆಯಿತು, ಮನೆಗೆ ಹೋಗ್ಬೇಕು. ಶ್ರೇಯಾಂಶ್ ಇವಾಗ ಎದ್ದಿದ್ದ? ಶ್ರೇಯಾಂಶ್, ಓಯ್ ಶ್ರೇಯಾಂಶ್, ಶ್ರೇಯಾಂಶ್, ಹಲೋ. ಎಂದ ಸ್ಟೋರಿ ಏನು ಹೇಳ್ತಾ ಇದ್ದಿದ್ದು ಶ್ರೇಯಾಂಶ್ ಅಚ್ಚಮ್ಮನ ಹತ್ರ? ಏನು ಬಂದಿದ್ದು ಶ್ರೇಯಾಂಶ್? ಹಲೋ ಹಲೋ ಕುಯ್ ಗೈಸ್, ಇಷ್ಟು ತನಕ ಸ್ಟೋರಿ ಹೇಳ್ತಿದ್ದೆ, ಎದ್ದು ಬಂದು ಅಮ್ಮನ ಹತ್ರ ಕನಸುನ. ಇವಾಗ ಕೇಳಿದೆ ನೋಡಿ, ಕ್ಯಾಮ್ರಾ ತಂದರೆ ಆ ಕಡೆ ತಿರ್ಗೋದು. ಹಲೋ, ಇಲ್ಲಿ ಶ್ರೇಯಾಂಶ್ ಕುಯ್. ನಾಚಿಕೆ ಆಯಿತು ನನಗೆ. ಯಾರು ಹಾಡು ಹೇಳ್ತಾರ ಸನ್ನಿ? ಹಾಂ ಶ್ರೇಯಾಂಶ್, ಏಯ್ ಒಳಗೋದ್ರೆ ಮಾತಾಡೋದ ಶ್ರೇಯಾಂಶ್? ನಾನು ಒಳಗೋದ್ರೆ ಮಾತಾಡೋದ ನೀವು? ಕಾಫಿ ಕೊಯ್ದ್ರ ಶ್ರೇಯಾಂಶ್? ಎಷ್ಟು ಕೊಯ್ದ್ರಿ? ಎಷ್ಟು? ಒಂದೇ ಒಂದಾ? ಬೆಳಗಿಂದ ಒಂದಕ್ಕೆ ಇದ್ದಿದ್ದ? ಯಾರ್ಯಾರು ಹೋಗಿ ತೋಟಕ್ಕೆ? ಹೌದಾ? ಮತ್ತೆ ಬೇರೆ ಏನು ಕೆಲಸ ಮಾಡಿದ್ರಿ? ചെടിക്ക് വെള്ളം ഒഴിച്ച് ಎಲ್ಲದನ್ನು. ಇವಾಗ ಏನು ಮಾಡ್ತಾ ಇರೋದು? ಪಲ್ಯ ಮಾಡಕ್ಕ ಬೀನ್ಸ್ ಕಟ್ ಮಾಡ್ತಾ ಇರೋದಾ? ಅಲಸಂಡೆ. ಏನದು? ಬೀನ್ಸಾ? ಅಲಸಂಡೆ. ಇಲ್ಲಿ ನೋಡಿ, ಇಲ್ಲಿ ಸಣ್ಣಿಂದು ಕೂದಲೆಲ್ಲ ಸ್ಪೈಕ್ ಆಗಿಬಿಟ್ಟಿದೆ. ಚಾಯ್ ಕುಡ್ಚಮ್ಮಮ್ಮ? ಓಯ್, ಸ್ಪೈಕ್ ಆಗಿದೆ ಶ್ರೇಯಾಂಶಿಂದು ಹೇರ್. ಹಲೋ, ಇವಾಗಷ್ಟೇ ಮನೆ ರೀಚ್ ಆದವಳೆ ಫ್ರೆಶ್ ಅಪ್ ಆಗಿ ನೆನ್ನೆ ಪೂಜೆಗೆ ಹಾಕ್ಕೊಂಡಿದ್ನಲ್ಲ, ಆ ಡ್ರೆಸ್ ಸ್ವಲ್ಪ ವಾಶ್ ಮಾಡೋಕ್ಕಿತ್ತು, ಅದನ್ನ ವಾಶ್ ಮಾಡಿ ದೇವ್ರಿಗೆ ಪೂಜೆ ಮಾಡಿದೆ. ಈಗ ಕಿಚನಲ್ಲಿ ಅಮ್ಮ ಬೀನ್ಸ್ ಪಲ್ಯ ಮಾಡ್ತಿದ್ದಾರೆ. ನನಗೆ ಯಾಕೋ ಏನಾದರೂ ಸ್ಪೈಸಿ ತಿನ್ನಬೇಕು ಅನಿಸ್ತಿದೆ, ಹಾಗಾಗಿ ಪಕೋಡ ಮಾಡೋಣ ಅಂತಿದ್ದೀನಿ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಗೈಸ್, ಇಲ್ಲಿ ಅಮ್ಮ ಚೊಟ್ಟು ಕ್ಯಾಬೇಜ್ ಪಲ್ಯ ಮಾಡಿದ್ದಾರೆ. ಇವಾಗ ಒಣಗಿದ ಮೀನು ಸಾರು ಮಾಡ್ತಾಯಿದ್ದಾರೆ. ಅಮ್ಮಂದು ಸಾರು ಆದಮೇಲೆ ನಾನು ಪಕೋಡ ಮಾಡೋಣ ಅಂತಿದ್ದೀನಿ. ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡ್ತಿದ್ದೀನಿ. ಅದೇನಂದರೆ ಪಕೋಡ. ಅದರಲ್ಲಿ ಏನೋ ಒಂದು ಡಿಫ್ರೆಂಟ್ ಒಂದು ಐಟಮ್ ಯೂಸ್ ಮಾಡಿಬಿಟ್ಟು ನಾನು ಮಾಡ್ತಿದ್ದೀನಿ. ಅದೇನು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಬ್ಬೊಬ್ರು ಯೂಸ್ ಮಾಡಿರ್ಬೋದೇನೋ, ಅದೇ ನಾನು ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಯಿತು ಇದರಲ್ಲೂ ಪಕೋಡ ಮಾಡ್ಬೋದು ಅಂತ. ಅದು ಏನೇನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಕೊಡ್ತೀನಿ, ಬನ್ನಿ. ನಾನು ಮಾಡೋ ಪಕೋಡಾಗೆ ಇವಾಗ ತಗೊಂಡಿರೋ ಐಟಮ್ಸ್ ಏನಂದರೆ ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು, ಸಬ್ಬಾಸಿಗೆ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಉಪ್ಪು, ಜೀರಿಗೆ, ಅರಿಶಿನ ಪುಡಿ, ಖಾರ ಪುಡಿ. ಹಾಗೆ ಇದಕ್ಕೆ ಮೇನ್ ಡಿಫ್ರೆಂಟಾಗಿ ನಾನೇನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ಬದಲು ಕ್ಯಾಬೇಜ್ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಒನ್ ಬೈ ಒನ್. ಓಕೆ, ಇವಾಗ ಫಸ್ಟು ನಾವು ಇದೇನು ಖಾರ ಪುಡಿ, ಅರಿಶಿನ ಪುಡಿ, ಜೀರಿಗೆ ತೊಗೊಂಡಿದ್ದೀವಿ ಅದನ್ನ ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಸಬ್ಸಿಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಇವಾಗ ಪುದೀನ ಹಾಕ್ಕೊತಾ ಇದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು.
ನೆಕ್ಸ್ಟ್ ಬಂದರೆ ಹಸಿರು ಮೆಣಸಿನ್ಕಾಯಿ. ಇವಾಗ ಐಟಮ್ಸ್ ಏನೆಲ್ಲ ಹಾಕ್ಕೊಂಡಿದ್ದೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕಡೆ ಉಪ್ಪು ಖಾರ ಅರಿಶಿನ ಏನಿದೆ ಈ ಸೊಪ್ಪಿಂದು ಏನು ಫ್ಲೇವರ್ ಇದೆ ಎಲ್ಲ ಕಡೆ ಹರಡ್ಕೊಬೇಕು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಿವಾಗ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಗೈಸ್, ಇವಾಗ ಹಿಟ್ಟನ್ನ ಈ ಹದಕ್ಕೆ ಬರೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ನೀರೇನೂ ಹಾಕ್ಕೊಂಡಿಲ್ಲ. ಆ ಕ್ಯಾಬೇಜಿಂದು ಅಲ್ಲಿ ಸೊಪ್ಪುಗಳು ಏನು ಹಾಕಿದ್ದೀನಿ ಅದನ್ನು ವಾಟರ್ ಕಂಟೆಂಟೇ ಬಿಡುತ್ತೆ. ಹಾಗಾಗಿ ನಿಮಗೇನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇದು ರೆಡಿ ಇದೆ. ಇದೇನು ಮಾಡ್ಕೊಂಡಿದ್ದೀನಿ ಮಸಾಲೆ ರೆಡಿ ಇದೆ. ಅದಕ್ಕೆ ಸ್ವಲ್ಪ ಒಂದು 5 ಮಿನಿಟ್ಸ್ ಆದರೂ ನೆನೆಯಕ್ಕೆ ಬಿಡಬೇಕು. ಅದಕ್ಕೆ ನಾನು ಇವಾಗ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಎಣ್ಣೆ ಕಾಯೋಷ್ಟರಲ್ಲಿ ಒಂದು 5 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ನಾನು ಸಿಮ್ಮಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ನೀಟಾಗಿ ಕಾಯಲಿ, ಆಗ ಒಳಗೆಲ್ಲ ಬಜ್ಜಿ ನೀಟಾಗಿ ಪಕೋಡ ಚೆನ್ನಾಗಿ ಬೇಯುತ್ತೆ ಅಂತ. ಇನ್ನು ಸ್ವಲ್ಪ 5 ಮಿನಿಟ್ಸ್ ಆದಮೇಲೆ ಪಕೋಡ ಬಿಡೋಕ್ಕೆ ಸ್ಟಾರ್ಟ್ ಮಾಡೋಣ. ಶ್ರೇಯಾಂಶ್ ನೋಡಿ ನಾನು ಪಕೋಡ ಮಾಡ್ತಾಯಿದ್ದೀನಿ ಅಂತ ಬಂದು ಕಿಚನಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ. ಶ್ರೇಯಾಂಶ್, ದಿವ್ಯ ಏನು ಮಾಡ್ತಾ ಇರೋದು ಇವತ್ತು ಸ್ಪೆಷಲ್? ಗೋಬಿ ಅಲ್ಲ, ಪಕೋಡ. ಹಾಂ, ಗೋಬಿ. ಗೈಸ್, ಇವ್ನು ಪಕೋಡ ಅಂದರೆ ತಿನ್ನಲ್ಲ, ಹಾಗಾಗಿ ಕ್ಯಾಬೇಜ್ ನೋಡ್ಕೊಂಡ್ಬಿಟ್ಟಿದ್ದಾನಲ್ಲ. ಕ್ಯಾಬೇಜಲ್ಲಿ ನಾನು ಯಾವಾಗಲೂ ಗೋಬಿ ಮಾಡ್ತಾ ಇರ್ತೀನಲ್ಲ, ಇವಾಗ ಗೋಬಿನೇ ಅಂದ್ಕೊಂಡಿದ್ದಾನೆ. ಒಂದು ನಿಮಿಷ ಸನಿ. ಹಾಂ, ಏನು ಹೇಳಿ. ಅದು ಗೋಬಿ ಮಾಡೋಕ್ಕೆ. ಮತ್ತು ಏನು ಗೊತ್ತಾ ಶ್ರೇಯಾಂಶ್, ಇಲ್ಲಿ ನೋಡಿ, ನಾನೊಂದು ಹೇಳ್ತೀನಿ. ಏನು ಗೊತ್ತಾ, ನಿಮಗೊಂದು ಲಾಸ್ಟ್ ವಿಡಿಯೋಗೆ ಕಮೆಂಟ್ ಬಂದಿತ್ತು. ಪ್ರಿಯಾಮಣಿ ಮ್ಯಾಮ್ ಅನ್ನೋರು ಕಮೆಂಟ್ ಹಾಕಿದರು. ಶ್ರೇಯಾಂಶ್ ಹೇಳೋದು ಥ್ಯಾಂಕ್ ಯು, ಲವ್ ಯು ಆಲ್ ಅನ್ನೋದು ಅವ್ರಿಗೆ ತುಂಬ ಇಷ್ಟ ಆಗುತ್ತಂತೆ. ಅದಕ್ಕೆ ಇವಾಗ ಒಂದು ಸತಿ ಹೇಳ್ತೀರಾ? ಹೇಳಿ. ಅಲ್ಲ, ಇನ್ನೊಂದು ಸತಿ ಹೇಳಿ. ಥ್ಯಾಂಕ್ ಯು. ಹಂಗಲ್ಲ ಸನಿ. ಬಾಯ್. ಥ್ಯಾಂಕ್ ಯು. ಲವ್ ಯು. ಅದಲ್ಲ, ನೀವು ಹೇಳಿ ಥ್ಯಾಂಕ್ ಯು. ನೀವು ನೀಟಾಗಿ ಹೇಳಿ ಥ್ಯಾಂಕ್ ಯು, ಲವ್ ಯು ಆಲ್ ಅನ್ನಿ. ಪ್ರಿಯಾ ಮ್ಯಾಮ್ ಚೆನ್ನಾಗಿ ಹೇಳಿದ್ನಾ ಕೇಳಿ. ಚೆನ್ನಾಗಿ ಹೇಳಿದ್ನಾ? ನಿಮಗಿಷ್ಟ ಆಯ್ತಾ? ಹೇಳಿ, ನಿಮಗಿಷ್ಟ ಆಯ್ತಾ ಕೇಳಿ. ಹ್ಞೂ, ಯಾರು? ಅಚ್ಚ ನೋಡ್ತಿದ್ದಾರಾ? ಓ ಮೈ ಗಾಡ್ ಹೇಳಿ. ಹಾಯ್ ಗೈಸ್ ಹೇಳಿ ಎಲ್ಲರಿಗೂ. ಎಲ್ಲರೂ ಹೇಗಿದ್ರಾ? ಚೆನ್ನಾಗಿದ್ರಾ? ನಾನು ಚೆನ್ನಾಗಿದ್ದೀನಿ. ಸೂಪರ್ ನಿಮ್ಮಲ್ಲ ಏನು ಮಾಡ್ತಿದ್ದೀರಾ? ಅವರೆಲ್ಲ ಚೆನ್ನಾಗಿದ್ದಾರಂತೆ. ಅವ್ರು ಇವಾಗ ಎಲ್ಲರೂ ಮನೇಲಿ ಒಬ್ರೊಬ್ರು ಕೆಲಸ ಮಾಡ್ತಿರ್ತಾರೆ, ಒಬ್ಬೊಬ್ರು ಇವಾಗ TV ನೋಡ್ತಿರ್ತಾರೆ. ಆಯಿತಾ? ಶ್ರೇಯಾಂಶನೂ ನೋಡ್ತಾ ಇರ್ತಾರೆ. ಶ್ರೇಯಾಂಶ್ ವಿಡಿಯೋ ಎಲ್ಲ ಇರಲಿ. ಶ್ರೇಯಾಂಶ್ ವೀಡಿಯೋಸ್ ಎಲ್ಲರೂ ನೋಡ್ತಾ ಇದ್ದಾರಲ್ಲ. ಶ್ರೇಯಾಂಶ್ ಇಲ್ಲಿ ನೋಡಿ, ನಾನೇನೋ ಕೇಳ್ತಿದ್ದೀನಿ. ಶ್ರೇಯಾಂಶಿನ ವೀಡಿಯೋಸ್ ಎಲ್ಲರೂ ನೋಡ್ತಿದ್ದಾರಂತೆ. ಅವ್ರಿಗೆಲ್ಲ ಏನು ಹೇಳ್ತೀರಾ? ಹಾಂ, ಚೆನ್ನಾಗಿದ್ದೀರಾ ಅಲ್ಲ, ಥ್ಯಾಂಕ್ ಯು ಅಂತ ಹೇಳ್ಬೇಕಲ್ವಾ? ಓಕೆ. ಗೈಸ್, ಇವಾಗ ಎಣ್ಣೆ ಕಾದಿದೆ. ಇವಾಗ ಈ ಪಕೋಡನ ಸ್ವಲ್ಪನೇ ತಗೊಂಡು ಸನ್ನಿ ಈಗ ಎಣ್ಣೆಲಿ ಬಿಡ್ತಾ ಹೋಗೋಣ. ಸಣ್ಣದೇ ಹಾಕೊತ ಇದ್ದೀನಿ. ಸಣ್ಣದು ಮಾಡಿದ್ರೆ ಚೆನ್ನಾಗಿರುತ್ತೆ, ಒಳಗೂ ಬೇಗ ಬೇಯುತ್ತೆ. ಹಾಗಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅನ್ಕೊತೀನಿ ಗೈಸ್. ಯಾಕಂದರೆ ಇವತ್ತೇ ಫಸ್ಟ್ ನಾನು ಇದನ್ನ ಟ್ರೈ ಮಾಡ್ತಾ ಇರೋದು. ಏನು ಮಾಡ್ತಿದ್ದೀರಾ? ಫ್ರೈ ಅಲ್ಲ, ಟ್ರೈ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ದಿವ್ಯಾ ಇದು ಮಾಡೋಕ್ಕೆ. ಟ್ರೈ ಮಾಡಬೇಕು. ಏನು ಮಾಡ್ಬೇಕು ನೀವು ಹೇಳಿ. ಇದು ಫ್ರೈ ಆದ ತಕ್ಷಣ ಏನು ಮಾಡ್ಬೇಕು ಇದನ್ನ? ಏನು ಮಾಡ್ತೀರಾ ಇದು? ತಿನ್ಬೇಕು. ಶ್ರೇಯಾಂಶ್ ಎಷ್ಟು ತಿಂತೀರಾ? ಎಷ್ಟು ಪಕೋಡ ತಿಂತೀರಾ? 2 ತಿಂತೀರಾ? ಸಾಕಾ? 2? 3 ಸಾಕಾ? ಓ, ನನಗೆ 3 ಕೊಡ್ತೀರಾ?
ಮತ್ತೆ ಯಾರ್ಯಾರಿಗೆ ಕೊಡ್ತೀರಾ? ಪ್ರಮೋದಿಗೆ, ಹ್ಞೂ ಅಚ್ಚಚ್ಚಗೆ, ಹ್ಞೂ ನಿತ್ಯ ಚಚ್ಚಗೆ, ಹ್ಞೂ ಮಿಸ್ಟಿಗೆ, ಹ್ಞೂ ಅಚ್ಚಮ್ಮಗೆ, ಹ್ಞೂ ಎಲ್ಲರಿಗೂ ಕೊಡ್ತೀರಾ? ಎಲ್ಲರಿಗೆ ಕೊಡ್ತೀನಿ. ಥ್ಯಾಂಕ್ ಯು. ನಮ್ಮ ಸಬ್ಸ್ಕ್ರೈಬರ್ಗೆ ನಿಮಗೆ ಕೊಡ್ತೀವಿ. ಸಬ್ಸ್ಕ್ರೈಬರ್ಗೆ ಕೊಡ್ತೀರಾ? ಕೊಡ್ತೀವಿ ಸಬ್ಸ್ಕ್ರೈಬರ್ ಎಲ್ಲರಿಗೂ ಅಂತ ಹೇಳಿ. ಸರ್ಪ್ರೈಸ್ ಹ್ಞೂ ಕೊಡ್ತೀವಿ. ಗೈಸ್ ಅವನಿಗೆ ಸಬ್ಸ್ಕ್ರೈಬರ್ ಅಂತ ಹೇಳಿ. ಸರ್ಪ್ರೈಸ್ ಹಾಂ, ಇನ್ನು ಸ್ವಲ್ಪ ದೊಡ್ಡ ಆದಮೇಲೆ ನೀಟಾಗಿ ಸಬ್ಸ್ಕ್ರೈಬರ್ ಅಂತ ಹೇಳ್ಬೇಕಾಯ್ತಾ? ಓಕೆ. ಇದು ನಾನು ವಿಚಾರ ಬೇಡ. ಎಲ್ಲಿ ಸೌಂಡ್ ಮಾಡಿ ಜೋರಾಗಿ. ಗೈಸ್ ಇವನು ಇದೊಂದು ಚಿಟಿಕೆ ಕಲ್ತ್ಬಿಟ್ಟಿದ್ರೆ ಎಲ್ಲದಕ್ಕೂ ಚಿಟಿಕೆ ಹೊಡೆದು ಕರೆಯೋದು. ನಾನು ಅಲ್ಲೇನಾರು ಕೂತಿದ್ರೆ ಚಿಟಿಕೆ ಹೊಡೆದೇ ನನ್ನ ಕರೀತಾನೆ, ದಿವ್ಯಾ ಬಾಯಿ ಇಲ್ಲಿ ಅಂತ. ಅಲ್ಲ ಮಗನೇ? ಹ್ಞೂ, ಹೆಂಗೆ ವಿಜುವಲ್ ಹೊಡಿಯೋದು? ಗೈಸ್ ಇವಾಗ ಪಕೋಡ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ, ಹಾಗಂದರೆ ಒಳಗಡೆನೂ ಬೆಂದಿದೆ ಅಂತ ಅರ್ಥ. ಇದನ್ನ ಇವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಕೆಳಗೆ ಇಳಿಸ್ಕೊಂಡು, ನನ್ನ ಹತ್ರ ಟಿಶ್ಯೂ ಪೇಪರ್ ಇಲ್ಲ, ಹಾಗಾಗಿ ನ್ಯೂಸ್ ಪೇಪರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಹಾಕ್ಕೊತಾ ಇದ್ದೇನೆ. ತುಂಬಾ ಚೆನ್ನಾಗಿ ಬರುತ್ತೆ, ಯಾಕಂದರೆ ಎಲ್ಲ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು. ಸಬ್ಬಾಸಿಗೆ ಸೊಪ್ಪು ತುಂಬಾ ಒಳ್ಳೆಯದು ಹೆಲ್ತಿಗೆ. ಪುದೀನ ಹಾಕ್ಕೊಂಡಿರೋದು, ಇದರಲ್ಲಿ ಏನು ನಾನು ಐಟಮ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ ಎಲ್ಲದು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಯಾವುದೇ ಆದರೂ ಸೋಡಾ ಆಗಿರ್ಬೋದು, ಕಲರ್ಸ್ ನಾನು ಯೂಸ್ ಮಾಡಿಲ್ಲ, ನ್ಯಾಚುರಲಾಗೆ ಮಾಡಿದ್ದೀನಿ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಟೇಸ್ಟ್ ಮಾಡಿ ನೋಡಿದೆ, ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಲೇಬೇಕು, ಖಂಡಿತ ಆಗಲೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ಹೇಳ್ಬಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸ್ಬೇಕು. ಓಕೆ ಗೈಸ್, ಇವಾಗ ಪಕೋಡ ರೆಡಿಯಾಗಿದೆ. ಅಮ್ಮನೂ ಶ್ರೇಯಾಂಶು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ. ಅಮ್ಮ ನೀವು ಕರೆಕ್ಟ್ ಹೇಳಬೇಕು, ಏನು ಕಮ್ಮಿ ಎಲ್ಲ ಕರೆಕ್ಟ್ ಹೆಂಗಿದೆ ಹಂಗೆ ಹೇಳಬೇಕು. ಉಪ್ಪು ಕಮ್ಮಿ ಆಯ್ತಾ? ಸರಿ ಇದೆಯಾ? ಎಲ್ಲ ಚೆನ್ನಾಗಿದೆ ತಿನ್ನೋಕ್ಕೆ. ಶ್ರೇಯಾಂಶ್ ಹೆಂಗಿದೆ? ಸೂಪರ್ ಸೂಪರ್, ನಿಜವಾಗ್ಲು ಅಮ್ಮ ನಿಜನಾ? ಹಾಂ ಸರಿ. ಹ್ಞೂ, ಥ್ಯಾಂಕ್ ಯು. ಅಮ್ಮನೂ ಶ್ರೇಯಾಂಶು ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಂತ. ನಾನು ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ, ಹೇಗಿದೆ ಅಂತ ತಿಳಿಸಿ. ಓಕೆ, ನಾನು ಆವಾಗಲೇ ಹೇಳಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ. ಖಂಡಿತವಾಗ್ಲೂ ಕಮೆಂಟ್ ಮಾಡಲೇಬೇಕು. ಗೈಸ್, ಶ್ರೇಯಾಂಶು ಅವ್ರ ಅಣ್ಣ ಅಕ್ಕನ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾನೆ. ಎಷ್ಟು ಮಾತಾಡ್ತಿದ್ದಾನೆ ಅಂತ ತೋರಿಸ್ತೀನಿ ಬನ್ನಿ. ಆಟನ್ನು ಬರೀ ಕಂಗ್ರ್ಯಾಚುಲೇಷನ್. എത്ര പ്രൈസ് കിട്ടി ചോദിച്ചു? ജോറ് വിളിക്ക്. പ്രൈസ് എത്ര കിട്ടി ചോദിച്ചു? ആറ്റൻ്റെ ഡാൻസ് ഉണ്ടോ ചോദിക്കുക? ഡാൻസ് ഉണ്ടോ? ഇല്ലേ? എന്ത് വിശേഷം? ഒന്നില്ല. എപ്പോ വരും? ಇವತ್ತು ಮಸ್ತ್ ಊಟ ನಮ್ಮ ಮನೆಯಲ್ಲಿ. ಅನ್ನ, ಒಣಗಿದ ಮೀನು ಸಾರು, ಕ್ಯಾಬೇಜ್ ಬೀನ್ಸ್ ಪಲ್ಯ, ಹಾಗೆ ಪಕೋಡ. ಚೆನ್ನಾಗಿದೆ ಅಲ್ಲ? ಇಷ್ಟೊಂದು ಐಟಮ್ ಇಟ್ಕೊಂಡು ತಿನ್ಬೇಕಾದ್ರೆ ಏನೋ ಒಂಥರ ಖುಷಿ. ಇವತ್ತಿನ ಕಿವಿ ಮಾತು:
ಕಾಣದ ದಾರಿಯಲ್ಲಿ ನಿನ್ನವರನ್ನು ಹುಡುಕಬೇಡ, ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನು ಕಳೆದುಕೊಳ್ಳಬೇಡ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.